ವಿದ್ಯಾರ್ಥಿಗಳು, ಇವತ್ತು ಸ್ವಲ್ಪ ನಮಗೆ ಕನ್ನಡ ವ್ಯಾಕರಣ ತಿಳಿಯೋಣ. ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳಲ್ಲಿ ಕನ್ನಡ ಸಂಧಿಗಳು. ಓಕೆ, ಕನ್ನಡ ಸಂಧಿಯಲ್ಲಿ ಲೋಪಸಂಧಿ ಒಂದು ಉದಾಹರಣೆ ನೋಡು ಮಕ್ಕಳೇ. ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು, ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು. ಇಲ್ಲಿ ನೋಡಿ, ಮೇಲೆ ಎಂಬುದು ಪೂರ್ವ ಪದ, ಇಟ್ಟು ಎಂಬುದು ಉತ್ತರ ಪದ. ಓಕೆ, ಅದು ನಾವು ಫಸ್ಟ್ ಟೈಮ್ ಅರ್ಥ ಮಾಡ್ಕೊಳ್ಬೇಕು, ಯಾವುದು ಪೂರ್ವ ಪದ ಯಾವುದು ಉತ್ತರ ಪದ. ಫಸ್ಟ್ ಬರೋದು ಪೂರ್ವ ಪದ, ನೆಕ್ಸ್ಟ್ ಬರೋದು ಉತ್ತರ ಪದ. ಮೇಲೆ ಎಂಬುದು ಪೂರ್ವ ಪದ, ಇಟ್ಟು ಅಂತ ಹೇಳೋದು ಉತ್ತರ ಪದ. ಓಕೆ, ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು. ಇಲ್ಲಿ ನೋಡಿ, ಮೇಲೆ ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಎ, ಮೇಲೆ ಅಲ್ವಾ, ಇಲ್ಲಿ ಎಂಬುದು ಇಲ್ಲಿ ಲೋಪವಾಗಿದೆ. ಇದನ್ನು ಸಂಧಿಕಾರ್ಯ ಮಾಡುವಾಗ ಎ ಎಂಬ ಸ್ವರವು ಲೋಪವಾಗಿದೆ. ನೋಡಿ, ಅದೇ ಥರ ಉದಾಹರಣೆಗೆ ಮುಳ್ಳು ಪ್ಲಸ್ ಮುಳ್ಳನ್ನು. ಮುಳ್ಳು ಎಂಬ ಪೂರ್ವಪದದ ಕೊನೆಯಲ್ಲಿರುವ ಮುಳ್ಳು ಎಂಬ ಸ್ವರ ಇಲ್ಲಿ ಲೋಪವಾಗಿದೆ, ಮುಳ್ಳು ಎಂಬ. ಓಕೆ, ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ, ಹೇಗೆ ಮಕ್ಕಳೇ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದದ ಕೊನೆಯಲ್ಲಿ ಇರುವ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಅಂತಾರೆ. ಇಲ್ಲಿ ನಾನು ಹೇಳಿದೆ, ಸ್ವರದ ಮುಂದೆ ಸ್ವರ ಬರುವಾಗ ಇದು ಕನ್ನಡ ಸಂಧಿ ಹೌದು. ಕನ್ನಡ ಸಂಧಿಯಲ್ಲಿ ಇದೊಂದು ಸ್ವರ ಸಂಧಿ ಹೌದು. ಓಕೆ, ಕನ್ನಡ ಸಂಧಿ ಹೌದು. ಈಗ ಸಂಧಿಯಲ್ಲಿ ಎರಡು ವಿಧ, ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಅದೇ ಥರ ಕನ್ನಡ ಸಂಧಿಯಲ್ಲಿ ಎರಡು ವಿಧ, ಒಂದು ಸ್ವರ ಸಂಧಿ, ಒಂದು ವ್ಯಂಜನ ಸಂಧಿ. ಅದೇ ಥರ ಸ್ವರ ಸಂಧಿಯಲ್ಲಿ, ಕನ್ನಡದ ಸ್ವರ ಸಂಧಿಯಲ್ಲಿ ಎರಡು ವಿಧ, ಒಂದು ಲೋಪ ಸಂಧಿ ಮತ್ತು ಒಂದು ಆಗಮ ಸಂಧಿ. ಅದೇ ಥರ ವ್ಯಂಜನ ಸಂಧಿ ಯಾವುದಂತ ಹೇಳಿದರೆ, ಕನ್ನಡದ ವ್ಯಂಜನ ಸಂಧಿ ಯಾವುದು ಅಂತ ಹೇಳಿದರೆ ಆದೇಶ ಸಂಧಿ. ಓಕೆ, ಇಲ್ಲಿ ನೋಡಿ, ಈ ಲೋಪ ಸಂಧಿಗೆ ಸ್ವಲ್ಪ ಉದಾಹರಣೆ. ಒಸರುತ್ತ ಪ್ಲಸ್ ಇದ್ದ, ಒಸರುತ್ತಿದ್ದ. ಇಲ್ಲಿ ಒಸರುತ್ತ ಆ ಎಂಬ ಸ್ವರ ಲೋಪವಾಗಿದೆ. ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ. ಇಲ್ಲಿ ಹುಡುಗರು ಎಂಬ ಸ್ವರ ಲೋಪವಾಗಿದೆ. ಅದೇ ಥರ ಮೇಲೆ ಪ್ಲಸ್ ಏರು, ಮೇಲೇರು. ಮೇಲೆ ಎಂಬ ಎ ಎಂಬ ಸ್ವರ ಲೋಪವಾಗಿದೆ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ಲಾಸ್ಟ್ ಎಲ್ಲ ಸ್ವರವು ಲೋಪವಾಗಿದೆ. ಓಕೆ, ಇನ್ನು ನೆಕ್ಸ್ಟ್ ಸಂಧಿ ಆಗಮ ಸಂಧಿ. ಓಕೆ, ಆಗಮ ಸಂಧಿ ಒಲ ಪ್ಲಸ್ ಅನ್ನು, ಒಲವನ್ನು. ಒಲ ಪ್ಲಸ್ ಅನ್ನು, ಒಲವನ್ನು. ಇಲ್ಲಿ ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿದಾಗ ಒಲ ಎಂಬ ಪದದಲ್ಲಿ ವ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ. ಇಲ್ಲಿ ಒಲ ಪ್ಲಸ್ ಅನ್ನು ಒಲವನ್ನು ಆಗಿದೆ. ಇಲ್ಲಿ ಆ ಎಂಬ ಅಕ್ಷರ ಉಂಟು ಉಚ್ಚಾರಣೆಯಲ್ಲಿ, ಬರೆಯುವಾಗ ಕಾಣುವುದಿಲ್ಲ, ಬಟ್ ಉಚ್ಚಾರಣೆಯಲ್ಲಿ ಉಂಟು. ಅದೇ ಥರ ಅನ್ನು ಎಂಬುದು ವನ್ನು ಆಗಿದೆ. ಓಕೆ, ಇಲ್ಲೊಂದು ಹೊಸ ಅಕ್ಷರ ವ ಎಂಬ ಅಕ್ಷರವು ಆಗಮವಾಗಿದೆ. ಅದೇ ಥರ ಒಳ್ಳೆ ಪ್ಲಸ್ ಅಲ್ಲಿ ಒಳ್ಳೆಯಲ್ಲಿ ಆಗಿದೆ. ಒಳ್ಳೆಯಲ್ಲಿ ಎಂಬ ಪದದಲ್ಲಿ ಯ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ. ಆಗಮ ಸಂಧಿಯಲ್ಲಿ ಯಕಾರ ಆಗಮ ಸಂಧಿ, ವಕ್ಕಾರ ಆಗಮ ಸಂಧಿ ಇದೆ. ವಕ್ಕಾರ ಅಂತ ಹೇಳಿದರೆ ವಾ ಸಂಧಿ, ವಾ ಅಕ್ಷರವು ಕೂಡಿಕೊಂಡರೆ ವಕ್ಕಾರ, ಯಾ ಅಕ್ಷರ ಒಂದು ಕೂಡಿಕೊಂಡರೆ ಯಕಾರ. ಓಕೆ, ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ, ಯಾವ ಥರ ಮಕ್ಕಳೇ, ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎಂದು ಕರೀತಾರೆ. ಓಕೆ, ಉದಾಹರಣೆ ನೋಡಿ, ಗಡಿ ಬಿಡಿ ಪ್ಲಸ್ ಇಂದ, ಗಡಿ ಬಿಡಿಯಿಂದ. ಇಲ್ಲಿ ಯಕಾರ ಆಗಮ ಸಂಧಿ. ಆರಂಭ ಪ್ಲಸ್ ಆಗು, ಆರಂಭವಾಗು. ಇದು ವಕಾರ ಆಗಮ ಸಂಧಿ. ಓಕೆ, ಪ್ರಿಯ ವಿದ್ಯಾರ್ಥಿಗಳು, ಸ್ವಲ್ಪ ಆದೇಶ ಸಂಧಿ ಬಗ್ಗೆ ತಿಳಿಯೋಣ. ಆದೇಶ ಸಂಧಿ ಅಂತ ಹೇಳಿದರೆ, ಇದು ನೋಡಿ, ಕನ್ನಡ ಸಂಧಿಯಲ್ಲಿ ನಾವು ಎರಡು ಸ್ವರ ಸಂಧಿಗಳ ಬಗ್ಗೆ ತಿಳ್ಕೊಂಡೇವೆ, ಒಂದು ಆಗಮ ಸಂಧಿ ಮತ್ತು ಒಂದು ಲೋಪ ಸಂಧಿ. ಇನ್ನಷ್ಟು ನಾವು ಕನ್ನಡ ಸಂಧಿಯಲ್ಲಿ ವ್ಯಂಜನ ಸಂಧಿಗಳು ತಿಳ್ಕೊಳ್ಳೋಣ, ಅದು ಆದೇಶ ಸಂಧಿ. ನೋಡಿ, ಉದಾಹರಣೆ, ಕೋಪ ಪ್ಲಸ್ ಗೊಂಡು, ಕೋಪಗೊಂಡು. ಇಲ್ಲಿ ಸಂಧಿ ಕಾರ್ಯ ಮಾಡುವಾಗ ಕೋಪಗೊಂಡು ಎಂಬ ಪದದಲ್ಲಿ ಕ ಅಕ್ಷರ ಬದಲು ಗ ಅಕ್ಷರ ಬಂದು ಸೇರಿಕೊಂಡಿದೆ. ಯಾವ ಥರ, ಕಾದ ಅಕ್ಷರ ಬದಲು ಗ ಅಕ್ಷರ ಬಂದಿದೆ. ಓಕೆ, ಮತ್ತೊಂದು ಅಕ್ಷರ ಕ ಅಕ್ಷರ ಹೋಗಿದೆ, ಅದರ ಬದಲಿಗೆ ಗ ಅಕ್ಷರ ಬಂದಿದೆ. ಅದೇ ಥರ ಮೈ ಪ್ಲಸ್ ತೊಳೆ, ಮೈದೊಳ್ಳೆ. ಇಲ್ಲಿ ತ ಅಕ್ಷರ ಬದಲು ದ ಅಕ್ಷರ ಒಂದು ಸೇರಿದೆ. ಹೀಗೆ ಸಂಧಿ ಆಗುವಾಗ ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಹೇಳ್ತಾರೆ. ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುತ್ತಾರೆ. ಇಲ್ಲಿ ಉತ್ತರ ಪದದ ಮೊದಲಿನ ಅಕ್ಷರ ಬದಲಾಗುತ್ತದೆ. ಇಲ್ಲಿ ಯಾವ ಥರ ನೋಡಿ, ಉತ್ತರ ಪದ ಅಂತ ಯಾರು ಅಂತಂದರೆ ಮೈ ಪ್ಲಸ್ ತೊಳೆ. ಇಲ್ಲಿ ಮೈ ಎಂಬುದು ಪೂರ್ವ ಪದ, ತೊಳೆ ಎಂಬುದು ಉತ್ತರ ಪದ. ಇಲ್ಲಿ ತೊಳೆ ಅಂತೇಳಿರುವ ತಾ ಅಕ್ಷರ ಬದಲಾಗಿ ದ ಅಕ್ಷರ ಹೊಂದಿದೆ. ಆದ ಕಾರಣ ಉತ್ತರ ಪದದ ಮೊದಲಿನ ಅಕ್ಷರ ಬದಲಾಗಿ ಕಾ ತಾಪಗಳಿಗೆ ಗ ದಾಪ ಬರ್ತದೆ. ಕಾಕ್ಕೆ ಗ, ತಾಕ್ಕೆ ದ, ಪಾಕ್ಕೆ ಬಾ. ಹೀಗೆ ಸಾಧಾರಣವಾಗಿ ಆದೇಶವಾಗಿ ಬರ್ತದೆ. ಉದಾಹರಣೆಗೆ ನೋಡಿ, ಕೊಡು ಪ್ಲಸ್ ಕೋಲು, ಕುಡುಗೋಲು. ಇಲ್ಲಿ ಕಾದ ಬದಲು ಗಾ ಬಂದಿದೆ. ಅದೇ ಥರ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ತಾದ ಬದಲು ದಾ ಬಂದಿದೆ. ಕಣ್ ಪ್ಲಸ್ ಪಣಿ, ಕಂಬನಿ. ಇಲ್ಲಿ ಪಾದ ಬದಲು ಬಾ ಆಗಿದೆ. ಹೀಗೆ ಕನ್ನಡದ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದರೆ ಅದನ್ನು ಕನ್ನಡ ಸಂಧಿ ಹೇಳ್ತಾರೆ. ಕನ್ನಡದ ಸಂಧಿಗಳು ಪರಸ್ಪರ ಬಂದು ಸೇರಿಕೊಂಡ್ರೆ ಅದನ್ನು ಕನ್ನಡ ಸಂಧಿ ಎಂದು ಕರಿತೇವೆ. ಓಕೆ, ಇದರಲ್ಲಿ ನಾವು ಕಲಿತೇವೆ ಯಾವ ಸಂಧಿ ಅಲ್ಲ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಓಕೆ, ಸ್ವಲ್ಪ ಪದಗಳ ಅರ್ಥಗಳು ತಿಳಿಯೋಣ. ಕಂಗಾಲಾಗು, ಕಂಗೆಡು, ತಬ್ಬಿಬಾಗು. ಕಂಗೆಡು ಅಂತೇಳಿ ಏನು ಮಕ್ಕಳೇ, ಕಂಗೆಡು, ತಬ್ಬಿಬಾಗು. ಓಕೆ, ವಿಧೇಯತೆ, ನಮ್ರತೆ, ಅನುಸರಿಸುವ ಗುಣ, ವಿನಯತೆಯಿಂದಿದ್ದಾನೆ, ಅನುಸರಿಸುವ ರೀತಿಯಲ್ಲಿದ್ದಾನೆ. ಓಕೆ, ಪಾಂಡಿತ್ಯ ಅಂತೇಳಿದರೆ ವಿದ್ವತ್ತು. ಸ್ನೇಹ, ಗೆಳೆತನ, ಮಿತ್ರತ್ವ. ಸಂಕೋಚ, ಕುಗ್ಗುವುದು, ಮುದುಡುವುದು.
ಕೃಪೆ ದಯೆ ಕರುಣೆ ಐಶ್ವರ್ಯ ವಿಸ್ಮಯ ಬೆರಗು ಆಭರಣ ಒಡವೆ ಇಂಕಿತ ಆಶಯ. ಇಂಕಿತ ಅಂತ ಹೇಳಿದ್ರೆ ಏನು ಮಕ್ಕಳೇ? ಆಶಯ. ಇಂಕಿತ ಅಂತ ಹೇಳಿದ್ರೆ ಆಶಯ. ದಾಯಾದಿ ಅಣ್ಣ ತಮ್ಮಂದಿರ ಮಕ್ಕಳು. ದಾಯಾದಿ ಅಂತ ಹೇಳಿದ್ರೆ ಅಣ್ಣ ತಮ್ಮಂದಿರ ಮಕ್ಕಳು. ಶತಪಥಿಸು ಶತಪಥಿಸು ಅಂತ ಹೇಳಿದರೆ ಹಿಂದಕ್ಕೆ ಮುಂದಕ್ಕೆ ನಡೆದಾಡು. ಪ್ರೀವಿಯಸ್ ಇಯರ್ ಎಕ್ಸಾಮ್ಗೆ ಬಂದಿದೆ. ಶತಪಥಿಸು ಅಂತ ಹೇಳಿದರೆ ಹಿಂದಕ್ಕೆ ಮುಂದಕ್ಕೆ ನಡೆಯುವುದು. ರಾಜಧರ್ಮ ಅರಸರು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ. ರಾಜರು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿಯೇ ರಾಜಧರ್ಮ. ಕಾಲ ಕೂಡಿ ಬರು ಅಂತ ಹೇಳಿದರೆ ಸಮಯ ಸಂದರ್ಭ ಒದಗಿ ಬರು. ಕಾಲ ಕೂಡಿ ಬರು ಅಂತ ಹೇಳಿದರೆ ಸಮಯ ಸಂದರ್ಭ ಒದಗಿ ಬರು. ಗುರುಕುಲ ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯ ಪಾಠಶಾಲೆ ಆಗಿರುತ್ತಿತ್ತು, ಅದನ್ನು ಗುರುಕುಲ ಅಂತ ಹೇಳಿದರು. ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯು ಪಾಠಶಾಲೆ ಆಗಿತ್ತಿತ್ತು, ಅದನ್ನು ಗುರುಕುಲ ಅನ್ನುತ್ತಿದ್ದರು. ಓಕೆ.